ಕುಕ್ಕಡಳ್ಳಿ ಗ್ರಾಮದ ದಲಿತ ಸಮುದಾಯ ಭವನ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಬುಧವಾರ ಯುವ ಕರ್ನಾಟಕ ಭೀಮಸೇನೆ ಶಕ್ತಿ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಹಲವು ವರ್ಷಗಳಿಂದ ನಮ್ಮ ದಲಿತ ಸಮುದಾಯದ ಭವನ ನಿರ್ಮಾಣ ಮಾಡಲು ಖುಲ್ಲಾ ಜಾಗೆ ನೀಡುವಂತೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಗೆ ಎಷ್ಟೇ ಅರ್ಜಿ ನೀಡಿದ್ರೂ ಸಹ ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ. ನಮ್ಮ ದಲಿತ ಸಮುದಾಯದ ಗೋಳು ಕೇಳುವವರಿಲ್ಲ ಎಂದು ದೂರಿದರು. ದಲಿತ ಸಮುದಾಯದ ಕಾಲೋನಿಗೆ ಬಡಸ್ ಕೆಎಚ್ ಗ್ರಾಮ ಪಂಚಾಯಿತಿ ಒಳಪಟ್ಟಿರುತ್ತದೆ. ಇವಾಗ ಯುಪಿಸಿ ಗಜಪತಿ ಹೆಸರಿನಲ್ಲಿ ಇತ್ತು. ಈಗ ಸದ್ಯದಲ್ಲೇ ಕರ್ನಾಟಕ ಸರ್ಕಾರ ಆಸ್ತಿ ಎಂದು ನಮೂದಿಸಲಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. SC STಗಳ ವಿಚಾರ ಬಂದಾಗ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ SC STಗಳಿಗೆ ಮೋಸ ಆಗ್ತಾ ಇದೆ. ಇದರಿಂದ ನಮ್ಮ ಸಮುದಾಯ ಭವನ ನಿರ್ಮಾಣ ಮಾಡಬೇಕು. ಮತ್ತು ಕೆಲವು ಪ್ರಮುಖ ಬೇಡಿಕೆಗಳು ನಮ್ಮ ಆಸ್ತಿ ನಂಬರ್ 510 ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖುಲ್ಲಾ ಜಾಗೆ ಮೊದಲು ನೀಡಬೇಕು. 510/1 ಧರ್ಮರಾಜ್ ದೇವಸ್ಥಾನ ಅದು ಯಾರೋ ಎರಡೆರಡು ಚೆಕ್ ಬಂದಿ ಹಾಕಿಕೊಟ್ಟವರು ಪ್ರಹ್ಲಾದ್ ಗುಂಡಪಿಕರ್ ಅವರ ಮೇಲೆ ತನಿಖೆ ನಡೆಸಬೇಕು. ಮತ್ತು ಪರಿಶಿಷ್ಟ ಜಾತಿ ಸ್ಮಶಾನ ಭೂಮಿಗೆ ಹೋಗುವ ದಾರಿ ಕೆಲವು ಒತ್ತುವರಿಗಳಾಗಿದ್ದಾವೆ, ಆ ಒತ್ತುವರಿನ ತೆರವುಗೊಳಿಸಬೇಕು. ಮತ್ತು ಮಾದರಗಲ್ಲಿಯ ಬಾವಿ ಮೇಲೆ ಅನಧಿಕೃತ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದರು. ಆ ವಿಚಾರವಾಗಿ ಕರ್ನಾಟಕ ಸರ್ಕಾರದ ಸುತ್ತೋಲೆ ಇದ್ರೂ ಕೂಡ ನಮ್ಮ ಸಮುದಾಯಕ್ಕೆ ಮಾನ್ಯ ES ಸಾಹೇಬರು ಯಾವುದೇ ರೀತಿ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಬರೀ ಒಂದು ಲೆಟರ್ ಬರೆದ್ರೆ ಆಗಲ್ಲ. ಯಾವುದೇ ಗ್ರಾಮ ಪಂಚಾಯತಿಯಿಂದ ತೆರವುಗೊಳಿಸುವಂತ ಕೆಲಸಗಳು ನಡೀತಾ ಇಲ್ಲ. ಮತ್ತು ಅದೇ ರೀತಿ ಆಸ್ತಿ ನಂಬರ್ 510/1 ಏನು ಗ್ರಾಮ ಪಂಚಾಯತ್ ದಫ್ತರ್ನಲ್ಲಿ ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಎಲ್ಲಾ ದಾಖಲಾತಿಗಳು ನಮ್ಮಲ್ಲಿವೆ. ತಮ್ಮ ವಾಹಿನಿಗಳ ಮೂಲಕ ನಮ್ಮ ಸಮುದಾಯದ ಜನರಿಗೆ ಎಲ್ರಿಗೂ ನ್ಯಾಯ ಒದಗಿಸಿಕೊಡಬೇಕಂತ ತಮ್ಮ ಮಾಧ್ಯಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.